ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನಾನು ಅಲ್ಲೂ ಕೂಡ ಉತ್ತರ ಕೊಡುವಾಗ ಹೇಳಿದ್ದೇನೆ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಡಿಮೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಂದೇನು ರಿಜಿಡಿಟಿ ಇಲ್ಲ. ಕಡಿಮೆ ಮಾಡಬೇಕು ಅಂದ್ರೆ ಮಾಡೋಣ. ನಮ್ಮಲ್ಲಿ 16 ಜನ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಈಗ ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ಲೋಕಸೇವಾ ಆಯೋಗದಲ್ಲಿ ಬರೀ 8 ಜನ ಇದ್ದಾರೆ. ಕೇರಳದಲ್ಲಿ 18 ಜನ ಇದ್ದಾರೆ. ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ಥರ ಇದ್ದಾರೆ. 3 ರಿಂದ 18 ಇದ್ದಾರೆ. 4 ಜನ ಇದ್ದಾರೆ, 5 ಜನ ಇದ್ದಾರೆ, 8 ಜನ ಇದ್ದಾರೆ, 6 ಜನ ಇದ್ದಾರೆ, 9 ಜನ ಇದ್ದಾರೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಇದ್ದಾರೆ. ಒಂದು ಏನು ಅಂತಂದ್ರೆ, ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪ್ರಾಮಾಣಿಕ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು. ಈ ಮೆಂಬರ್ಗಳು ಮಾಡುವಾಗ ಪ್ರಾಮಾಣಿಕರನ್ನು ಮಾಡಿದ್ರೆ ಪ್ರಾಮಾಣಿಕರನ್ನ ಆಯ್ಕೆ ಮಾಡ್ತಾರೆ. ನಾವು ಮಾಡುವಾಗ ಎಲ್ಲ ಪ್ರಾಮಾಣಿಕರು ಅಂತಲೇ ಮಾಡ್ತೀವಿ. ಹಿಂದಿನವರು ಮಾಡಿರೋದು ಹಂಗೇನೆ. ಈಗ 16 ಜನದಲ್ಲಿ ನಾರಾಯಣ ಸ್ವಾಮಿ 9 ಜನ ಹಿಂದಿನ ಸರ್ಕಾರದವ್ರು ಮಾಡಿರೋದು. ಇನ್ನು 7 ಜನ ನಾನು ಮಾಡಿದ್ದೀನಿ. ಅವರೆಲ್ಲ ಆನೆಸ್ಟ್ ಅಂತಲೇ ಮಾಡೋದು. ಆನೆಸ್ಟಾಗಿ ಆಯ್ಕೆ ಮಾಡ್ತಾರೆ ಅಂತಲೇ ಮಾಡಿರೋದು. ಅವರು ಕೆಲವರು ಡಿಸಾನೆಸ್ಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಡಿಸಾನೆಸ್ಟ್ಗಳನ್ನ ತೆಗೆದಾಕಕ್ಕೂ ಆಗಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ಹಾಗಾಗಿ ಇದನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನು 1977ರಿಂದ 11ರವರೆಗೆ ಅನೇಕ ಘಟನೆಗಳು ಲೋಕಸೇವಾ ಆಯೋಗದಲ್ಲಿ ನಡೆದಿದ್ದವು. ಕೋರ್ಟ್ಗೆಲ್ಲ ಹೋಗಿದ್ದು, KITಗೆಲ್ಲ ಹೋಗಿದ್ದು, ಬೇರೆ ಬೇರೆ ವಿರೋಧಗಳೆಲ್ಲ ವ್ಯಕ್ತ ಆಗಿದ್ದು, ಅಭಿಪ್ರಾಯಗಳೆಲ್ಲ ವ್ಯಕ್ತ ಆಗಿದ್ದು. ಅದಕ್ಕೆ ನಾನೇನು ಮಾಡಿದೆ, 2013 ಜುಲೈನಲ್ಲಿ ಅಲ್ಲ ಮೇನಲ್ಲಿ ನಾವು ಅಧಿಕಾರಕ್ಕೆ ಬಂದು ನಾನು ಒಂದು ಓಟಾ ಕಮಿಟಿ ಅಂತ ಮಾಡಿದೆ. ಸುಧಾರಣೆ ಮಾಡಲಿಕ್ಕೋಸ್ಕರನೇ ಮಾಡಿದ್ದು. ಓಟಾ ಅನ್ನೋರು ಯಾರು ಅಂತಂದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧ್ಯಕ್ಷರಾಗಿದ್ದವರು, ರಿಟೈರ್ಡ್ IAS ಆಫೀಸರ್. ಈಗ ಆ ಸಮಿತಿನಲ್ಲಿ ನಮ್ಮ ರಾಜ್ಯದಲ್ಲಿದ್ದಂಥ ಕೌಶಿಕ್ ಮುಖರ್ಜಿ ಅವರು ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಆಮೇಲೆ ಇನ್ನೊಬ್ಬರು ಸಂಜೀವ್ ಕುಮಾರ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿದ್ರು. ಅವ್ರನ್ನ ಮೆಂಬರ್ಗಳು ಮಾಡಿ ಓಟಾ ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಸಮಿತಿ ಮಾಡಿದರು. ಅವರು ಕೆಲವು ಶಿಫಾರಸುಗಳನ್ನು ಮಾಡಿದರು. ಉದ್ದೇಶ ಏನು ಅಂತಂದ್ರೆ, ಇದು ಸುಧಾರಣೆ ಆಗಬೇಕು. ಅವ್ರ ಮೇಲೆ ಬಹಳ ನಂಬಿಕೆಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಲೋಕಸೇವಾ ಆಯೋಗದ ಮೇಲೆ ಈಗ ಬಹಳ ರೋಗಗ್ರಸ್ತ ಸಂಸ್ಥೆ, ಅದು ಭ್ರಷ್ಟಾಚಾರದ ಕೂಪ, ಏನೇನೋ ಹೇಳ್ತಾರೆ.
ಅದನ್ನು ಸರಿ ಮಾಡೋಕ್ಕೋಸ್ಕರ ನಾನು ಓಟಾ ಕಮಿಟಿ ಮಾಡಿದೆ. ಈಗಲೂ ಸರಿ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ, ಅದನ್ನು ಸುಧಾರಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನೀವೇನು ಸಲಹೆಗಳು ಕೊಡ್ತೀರಿ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರು ಸಲಹೆಗಳು ಕೊಡ್ತೀರಿ, ಆ ಸಲಹೆಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಬದಲಾವಣೆ ಮಾಡಲಿಕ್ಕೆ ಮಾಡೋಣ. ಇಫ್ ನೆಸೆಸರಿ ನಿಮ್ಮ ಜೊತೆ ಬೇಕಾದ್ರೆ ಒಂದು ಮೀಟಿಂಗು ಕೂಡ ಮಾಡಲಿಕ್ಕೆ ತಯಾರಾಗಿದ್ದೀನಿ. ಒಟ್ಟಾರೆಯಾಗಿ ಲೋಕಸೇವಾ ಆಯೋಗ ಸುಧಾರಣೆ ಆಗ ಬಹಳ ಜನರ ಒತ್ತಾಯ ಏನಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳ ಒತ್ತಾಯ ಅಂತಂದ್ರೆ, ಈ ಅಭ್ಯರ್ಥಿಗಳೇ ಕೋರ್ಟ್ಗೆ ಹೋಗಿರೋರು KITಗೆ, ಅವರೇ ಮತ್ತೆ ಒತ್ತಾಯ ಮಾಡ್ತಾ ಇರೋದು ಮರುಪರೀಕ್ಷೆ ಮಾಡಿ ಅಂತ. ವಿರೋಧ ಪಕ್ಷದವರು ಕೂಡ ಒತ್ತಾಯ ಮಾಡೋದು ಮರುಪರೀಕ್ಷೆ ಮಾಡಿ ಅಂತ. ನಂದೇನು ತಕರಾರಿಲ್ಲ, ಮರುಪರೀಕ್ಷೆ ಆದರೆ ತಕರಾರಿಲ್ಲ ನಂದು. ಒಟ್ಟಾರೆಯಾಗಿ ನ್ಯಾಯ ಸಿಗಬೇಕು.